ವಕ್ಫ್ ತಿದ್ದುಪಡಿ ಮಸೂದೆಗೆ ಜಂಟಿ ಸಂಸದೀಯ ಸಮಿತಿ ಅಸ್ತು ಎಂದಿದೆ. 1 ತಿಂಗಳಿನಿಂದ ಚರ್ಚೆ ನಡೆಸಿದ ಸಮಿತಿ ಎಲ್ಲಾ ತಿದ್ದುಪಡಿಗಳನ್ನು ಅಂಗೀಕರಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಕ್ಫ್ ಬೋರ್ಡ್ನ 14 ತಿದ್ದುಪಡಿ ಅಂಗೀಕಾರ, ಜಂಟಿ ಸದನ ಸಮಿತಿಯಿಂದ ಅನುಮೋದನೆ. ವಕ್ಫ್ ಮಸೂದೆ ಪರಿಶೀಲಿಸ್ತಾ ಇದ್ದ ಜಂಟಿ ಸಂಸದೀಯ ಸಮಿತಿ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದ್ದ 14 ಮಸೂದೆಯನ್ನ ಅಂಗೀಕರಿಸಿದೆ. 1 ತಿಂಗಳಿಂದ ವಕ್ಫ್ ಮಸೂದೆ ಬಗ್ಗೆ ಚರ್ಚೆ ನಡೆಸಿದ ಆಡಳಿತಾರೂಢ ಎನ್ಡಿಎ ಸದಸ್ಯರು ಪ್ರಸ್ತಾಪ ಮಾಡಿದ ಎಲ್ಲಾ ತಿದ್ದುಪಡಿಗಳನ್ನು ಸಂಸತ್ತಿನ ಜಂಟಿ ಸಮಿತಿಯು ಅಂಗೀಕರಿಸಿದೆ. ಆದರೆ ವಿಪಕ್ಷದ ಸದಸ್ಯರ ತಿದ್ದುಪಡಿ ಪ್ರಸ್ತಾಪಗಳನ್ನು ತಿರಸ್ಕರಿಸಲಾಯಿತು. ಜಂಟಿ ಸಂಸದೀಯ ಸಮಿತಿಯಲ್ಲಿ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ಡಿಎ 16 ಹಾಗೂ ವಿಪಕ್ಷಗಳ 10 ಸದಸ್ಯರು ತಿದ್ದುಪಡಿಗಳ ಅಂಗೀಕಾರದ ಕುರಿತು ಜೆಪಿಸಿ ತಂಡ ಸಭೆ ಸೇರಿದೆ. ಇನ್ನು ಆಡಳಿತ ಪಕ್ಷದ ಸಂಸದರು ಮಂಡಿಸಿದಂತಹ 14 ತಿದ್ದುಪಡಿಗಳನ್ನ 16-10 ಬಹುಮತದಿಂದ ಸ್ವೀಕರಿಸಿದರೆ, ವಿಪಕ್ಷಗಳು ಮಂಡಿಸಿದ 44 ತಿದ್ದುಪಡಿಗಳನ್ನ ಸಭೆಯಲ್ಲಿ 10-16 ಬಹುಮತದಲ್ಲಿ ಸೋಲಾಗಿದೆ. ಈ बैठक थी जो सरकार के वक्फ बिल था और उसमें जो अमेंडमेंट थे उसके जो 44 क्लॉजेज हैं, उस क्लॉजेज में क्लॉज बाई क्लॉज पे आज हमने सभी सांसदों से संशोधन प्रस्ताव 25 तारीख तक मांगे थे और सभी सांसदों के संशोधन या तो फार या अगेंस्ट में आए थे, तो उस पे आज खंडवार चर्चा हुई और पूरी प्रक्रिया लोकतांत्रिक प्रणाली से हुई और जिस अमेंडमेंट्स को चाहे वो बीजेपी एनडीए के द्वारा लाए गए हों, ಪಾಲ್ ಸಮಿತಿ ವಿರುದ್ಧ ವಿಪಕ್ಷಗಳ ಕೆಂಡಾಮಂಡಲ. ತಿದ್ದುಪಡಿಗಳಲ್ಲಿ ವಕ್ಫ್ ಬೋರ್ಡ್ಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ಜೊತೆಗೆ ರಾಜ್ಯ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸುವುದಕ್ಕೆ ಮತ್ತು ವಕ್ಫ್ ಟ್ರಿಬ್ಯುನಲ್ಗಳ ಸದಸ್ಯರನ್ನ 2 ರಿಂದ 3 ಸದಸ್ಯರಿಗೆ ಹೆಚ್ಚಿಸುವ ಪ್ರಸ್ತಾಪಗಳಿಗೆ ಒಪ್ಪಿಗೆ ಸಿಕ್ಕಿದೆ. ಇದನ್ನ ವಿಪಕ್ಷದ ಸಂಸದರು ಜೆಪಿಸಿ ಸಭೆಯಲ್ಲಿ ನಿರಾಕರಿಸಿದ್ದು, ಜಗದಂಬಿಕಾ ಪಾಲ್ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪಿಸಿದರು. ಸೂಪರ್ ಇಂಪೋಸ್ಡ್ ಹಿಂದುತ್ವ ಐಡಿಯಾಲಜಿ on the Waqf board. So we condemn this, and the behavior of the chairman today, he has not even allowed members who have to move their amendments. If you see the parliamentary proceedings, the speaker always names a person, are you moving your amendment? Yes sir. Then 1 minute is given by the honourable speaker to explain why you are moving the amendment. But here we have seen the honourable Mr. Chairman has become not only the mover but also mover of my amendment. And then he's raising his hand to oppose my amendment. This is a joke. Give the announcement. Rejection. My amendment, I am not moving. He is moving, and then he's raising his hand to oppose my amendment. And then he say, okay, he counted himself. So he is a mover, proposer, everything has become. ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ತರುವುದಕ್ಕೆ ಮುಂದಾಗಿದ್ದ ಸರ್ಕಾರ ಜೆಪಿಸಿ ಅನುಮೋದನೆ ಆನೆ ಬಲ ನೀಡಿದ್ದು, ತಿದ್ದುಪಡಿಯಾದ 14 ಬಿಲ್ಗಳಿಗೆ ರಾಷ್ಟ್ರಪತಿ ಅಂಕಿತ ಹಾಕಿದರೆ ರೈತರನ್ನ ಕಾಡಿದ್ದ ವಕ್ಫ್ ಅನ್ನೋ ಪೆಡಂಭೂತಕ್ಕೆ ಬ್ರೇಕ್ ಬೀಳೋದು ಪಕ್ಕಾ ಎನ್ನಲಾಗ್ತಾ ಇದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಕ್ಫ್ ತಿದ್ದುಪಡಿ ಮಸೂದೆಗೆ ಜಂಟಿ ಸಂಸದೀಯ ಸಮಿತಿ ಅಸ್ತು ಎಂದಿದೆ. 1 ತಿಂಗಳಿನಿಂದ ಚರ್ಚೆ ನಡೆಸಿದ ಸಮಿತಿ ಎಲ್ಲಾ ತಿದ್ದುಪಡಿಗಳನ್ನು ಅಂಗೀಕರಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಕ್ಫ್ ಬೋರ್ಡ್ನ 14 ತಿದ್ದುಪಡಿ ಅಂಗೀಕಾರ, ಜಂಟಿ ಸದನ ಸಮಿತಿಯಿಂದ ಅನುಮೋದನೆ. ವಕ್ಫ್ ಮಸೂದೆ ಪರಿಶೀಲಿಸ್ತಾ ಇದ್ದ ಜಂಟಿ ಸಂಸದೀಯ ಸಮಿತಿ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದ್ದ 14 ಮಸೂದೆಯನ್ನ ಅಂಗೀಕರಿಸಿದೆ. 1 ತಿಂಗಳಿಂದ ವಕ್ಫ್ ಮಸೂದೆ ಬಗ್ಗೆ ಚರ್ಚೆ ನಡೆಸಿದ ಆಡಳಿತಾರೂಢ ಎನ್ಡಿಎ ಸದಸ್ಯರು ಪ್ರಸ್ತಾಪ ಮಾಡಿದ ಎಲ್ಲಾ ತಿದ್ದುಪಡಿಗಳನ್ನು ಸಂಸತ್ತಿನ ಜಂಟಿ ಸಮಿತಿಯು ಅಂಗೀಕರಿಸಿದೆ. ಆದರೆ ವಿಪಕ್ಷದ ಸದಸ್ಯರ ತಿದ್ದುಪಡಿ ಪ್ರಸ್ತಾಪಗಳನ್ನು ತಿರಸ್ಕರಿಸಲಾಯಿತು. ಜಂಟಿ ಸಂಸದೀಯ ಸಮಿತಿಯಲ್ಲಿ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ಡಿಎ 16 ಹಾಗೂ ವಿಪಕ್ಷಗಳ 10 ಸದಸ್ಯರು ತಿದ್ದುಪಡಿಗಳ ಅಂಗೀಕಾರದ ಕುರಿತು ಜೆಪಿಸಿ ತಂಡ ಸಭೆ ಸೇರಿದೆ. ಇನ್ನು ಆಡಳಿತ ಪಕ್ಷದ ಸಂಸದರು ಮಂಡಿಸಿದಂತಹ 14 ತಿದ್ದುಪಡಿಗಳನ್ನ 16-10 ಬಹುಮತದಿಂದ ಸ್ವೀಕರಿಸಿದರೆ, ವಿಪಕ್ಷಗಳು ಮಂಡಿಸಿದ 44 ತಿದ್ದುಪಡಿಗಳನ್ನ ಸಭೆಯಲ್ಲಿ 10-16 ಬಹುಮತದಲ್ಲಿ ಸೋಲಾಗಿದೆ. ಈ बैठक थी जो सरकार के वक्फ बिल था और उसमें जो अमेंडमेंट थे उसके जो 44 क्लॉजेज हैं, उस क्लॉजेज में क्लॉज बाई क्लॉज पे आज हमने सभी सांसदों से संशोधन प्रस्ताव 25 तारीख तक मांगे थे और सभी सांसदों के संशोधन या तो फार या अगेंस्ट में आए थे, तो उस पे आज खंडवार चर्चा हुई और पूरी प्रक्रिया लोकतांत्रिक प्रणाली से हुई और जिस अमेंडमेंट्स को चाहे वो बीजेपी एनडीए के द्वारा लाए गए हों,
ಪಾಲ್ ಸಮಿತಿ ವಿರುದ್ಧ ವಿಪಕ್ಷಗಳ ಕೆಂಡಾಮಂಡಲ. ತಿದ್ದುಪಡಿಗಳಲ್ಲಿ ವಕ್ಫ್ ಬೋರ್ಡ್ಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ಜೊತೆಗೆ ರಾಜ್ಯ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸುವುದಕ್ಕೆ ಮತ್ತು ವಕ್ಫ್ ಟ್ರಿಬ್ಯುನಲ್ಗಳ ಸದಸ್ಯರನ್ನ 2 ರಿಂದ 3 ಸದಸ್ಯರಿಗೆ ಹೆಚ್ಚಿಸುವ ಪ್ರಸ್ತಾಪಗಳಿಗೆ ಒಪ್ಪಿಗೆ ಸಿಕ್ಕಿದೆ. ಇದನ್ನ ವಿಪಕ್ಷದ ಸಂಸದರು ಜೆಪಿಸಿ ಸಭೆಯಲ್ಲಿ ನಿರಾಕರಿಸಿದ್ದು, ಜಗದಂಬಿಕಾ ಪಾಲ್ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪಿಸಿದರು. Superimposed the Hindutva ideology on the Waqf board. So we condemn this, and the behavior of the chairman today. He has not even allowed members who have to move their amendments. If you see the parliamentary proceedings, the speaker always names a person. Are you moving your amendment? Yes, sir. Then 1 minute is given by the honourable speaker to explain why you are moving the amendment. But here we have seen the honourable Mr. Chairman has become not only the mover but also mover of my amendment. And then he's raising his hand to oppose my amendment. This is a joke. Give the announcement. Rejection. My amendment, I'm not moving, he's moving. And then he's raising his hand to oppose my amendment. And then he say, okay, he counted himself. He counted himself. So he's a mover, proposer, everything has become. ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ತರುವುದಕ್ಕೆ ಮುಂದಾಗಿದ್ದ ಸರ್ಕಾರ ಜೆಪಿಸಿ ಅನುಮೋದನೆ ಆನೆ ಬಲ ನೀಡಿದ್ದು, ತಿದ್ದುಪಡಿಯಾದ 14 ಬಿಲ್ಗಳಿಗೆ ರಾಷ್ಟ್ರಪತಿ ಅಂಕಿತ ಹಾಕಿದರೆ ರೈತರನ್ನ ಕಾಡಿದ್ದ ವಕ್ಫ್ ಅನ್ನೋ ಪೆಡಂಭೂತಕ್ಕೆ ಬ್ರೇಕ್ ಬೀಳೋದು ಪಕ್ಕಾ ಎನ್ನಲಾಗ್ತಾ ಇದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಕ್ಫ್ ತಿದ್ದುಪಡಿ ಮಸೂದೆಗೆ ಜಂಟಿ ಸಂಸದೀಯ ಸಮಿತಿ ಅಸ್ತು ಎಂದಿದೆ. 1 ತಿಂಗಳಿನಿಂದ ಚರ್ಚೆ ನಡೆಸಿದ ಸಮಿತಿ ಎಲ್ಲಾ ತಿದ್ದುಪಡಿಗಳನ್ನು ಅಂಗೀಕರಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಕ್ಫ್ ಬೋರ್ಡ್ನ 14 ತಿದ್ದುಪಡಿ ಅಂಗೀಕಾರ, ಜಂಟಿ ಸದನ ಸಮಿತಿಯಿಂದ ಅನುಮೋದನೆ. ವಕ್ಫ್ ಮಸೂದೆ ಪರಿಶೀಲಿಸ್ತಾ ಇದ್ದ ಜಂಟಿ ಸಂಸದೀಯ ಸಮಿತಿ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದ್ದ 14 ಮಸೂದೆಯನ್ನ ಅಂಗೀಕರಿಸಿದೆ. 1 ತಿಂಗಳಿಂದ ವಕ್ಫ್ ಮಸೂದೆ ಬಗ್ಗೆ ಚರ್ಚೆ ನಡೆಸಿದ ಆಡಳಿತಾರೂಢ ಎನ್ಡಿಎ ಸದಸ್ಯರು ಪ್ರಸ್ತಾಪ ಮಾಡಿದ ಎಲ್ಲಾ ತಿದ್ದುಪಡಿಗಳನ್ನು ಸಂಸತ್ತಿನ ಜಂಟಿ ಸಮಿತಿಯು ಅಂಗೀಕರಿಸಿದೆ. ಆದರೆ ವಿಪಕ್ಷದ ಸದಸ್ಯರ ತಿದ್ದುಪಡಿ ಪ್ರಸ್ತಾಪಗಳನ್ನು ತಿರಸ್ಕರಿಸಲಾಯಿತು. ಜಂಟಿ ಸಂಸದೀಯ ಸಮಿತಿಯಲ್ಲಿ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ಡಿಎ 16 ಹಾಗೂ ವಿಪಕ್ಷಗಳ 10 ಸದಸ್ಯರು ತಿದ್ದುಪಡಿಗಳ ಅಂಗೀಕಾರದ ಕುರಿತು ಜೆಪಿಸಿ ತಂಡ ಸಭೆ ಸೇರಿದೆ. ಇನ್ನು ಆಡಳಿತ ಪಕ್ಷದ ಸಂಸದರು ಮಂಡಿಸಿದಂತಹ 14 ತಿದ್ದುಪಡಿಗಳನ್ನ 16-10 ಬಹುಮತದಿಂದ ಸ್ವೀಕರಿಸಿದರೆ, ವಿಪಕ್ಷಗಳು ಮಂಡಿಸಿದ 44 ತಿದ್ದುಪಡಿಗಳನ್ನ ಸಭೆಯಲ್ಲಿ 10-16 ಬಹುಮತದಲ್ಲಿ ಸೋಲಾಗಿದೆ. ಈ बैठक थी जो सरकार के वक्फ बिल था और उसमें जो अमेंडमेंट थे, उसके जो 44 क्लॉजेज हैं, उस क्लॉजेज में क्लॉज बाई क्लॉज पे आज हमने सभी सांसदों से संशोधन प्रस्ताव 25 तारीख तक मांगे थे और सभी सांसदों के संशोधन या तो फार या अगेंस्ट में आए थे, तो उस पे आज खंडवार चर्चा हुई और पूरी प्रक्रिया लोकतांत्रिक प्रणाली से हुई। और जिस अमेंडमेंट्स को चाहे वो बीजेपी एनडीए के द्वारा लाए गए हों, ಪಾಲ್ ಸಮಿತಿ ವಿರುದ್ಧ ವಿಪಕ್ಷಗಳ ಕೆಂಡಾಮಂಡಲ. ತಿದ್ದುಪಡಿಗಳಲ್ಲಿ ವಕ್ಫ್ ಬೋರ್ಡ್ಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ಜೊತೆಗೆ ರಾಜ್ಯ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸುವುದಕ್ಕೆ ಮತ್ತು ವಕ್ಫ್ ಟ್ರಿಬ್ಯುನಲ್ಗಳ ಸದಸ್ಯರನ್ನ 2 ರಿಂದ 3 ಸದಸ್ಯರಿಗೆ ಹೆಚ್ಚಿಸುವ ಪ್ರಸ್ತಾಪಗಳಿಗೆ ಒಪ್ಪಿಗೆ ಸಿಕ್ಕಿದೆ. ಇದನ್ನ ವಿಪಕ್ಷದ